Hi, I am Kaviraj from scoringtarget.com. In today's session, we are going to solve SSLC Mathematics Practice Question Paper 1. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಒಂದು ಪ್ರಾಕ್ಟೀಸ್ ಪ್ರಶ್ನೆ ಪತ್ರಿಕೆಯನ್ನು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಲ್ವ್ ಮಾಡ್ತಿದ್ವಿ. ಈಗಾಗಲೇ ಹಿಂದಿನ ವಿಡಿಯೋಲಿ ಎಲ್ಲ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೂ ಆ್ಯನ್ಯುವಲ್ ಎಕ್ಸಾಮ್ಗೆ ಬೇಕಾದಂಥ ಇಂಪಾರ್ಟೆಂಟ್ ಮಾಡೆಲ್ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾವು ಸಾಲ್ವ್ ಮಾಡಿದ್ವಿ. ಅವುಗಳ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಜೊತೆಗೆ ಇವತ್ತು ನಾವು ಸಾಲ್ವ್ ಮಾಡ್ತಿರೋದು ಮ್ಯಾಥಮೆಟಿಕ್ಸ್ನ ಮೊದಲನೇ ಒಂದು ಮಾಡೆಲ್. ಸೊ ಈ ಒಂದು ಪ್ರಾಕ್ಟೀಸ್ ಪೇಪರ್ಗೆ ಜೊತೆಗೆ ನಮ್ಮ ನಿಮಗೆ ಸ್ಕ್ರೀನ್ ಮೇಲೆ ನಿಮಗೆ ಕೀ ಆನ್ಸರ್ ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಎರಡನ್ನೂ ಕೂಡ ನೀವು ಡೌನ್ಲೋಡ್ ಮಾಡ್ಕೋತಕ್ಕಂಥ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿರುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮ ಎಕ್ಸಾಮ್ಗೆ ಪ್ರಾಕ್ಟೀಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು 80 ಅಂಕದ ಪ್ರಶ್ನೆ ಪತ್ರಿಕೆ ಇರೋದ್ರಿಂದ ಇಡೀ ಪ್ರಶ್ನೆ ಪತ್ರಿಕೆಯಲ್ಲಿ ಎಕ್ಸ್ಪ್ಲೇನ್ ಮಾಡೋದು ತುಂಬ ಕಷ್ಟ. ಹೀಗಾಗಿ ನಾನು ಕೆಲವೊಂದೊಂದು ಪ್ರಶ್ನೆಗಳನ್ನು ಮಾತ್ರ ನಾನು ನಿಮಗೆ ಹೈಲೈಟ್ ಮಾಡಿಸ್ತಾ ಹೋಗ್ತೀನಿ. ನೀವು ಬೇಕಾದರೆ ವಿಡಿಯೋ ಸ್ಟಾಪ್ ಮಾಡಿ ನೋಡ್ಕೋಬೋದು, ಇಲ್ಲಾಂದರೆ PDF ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಂಡು ಕೂಡ ನೀವು ಪ್ರಿಪೇರ್ ಆಗ್ಬೋದು. ಓಕೆ, ಸೊ ಇಲ್ಲಿ ಮೊದಲ ಒಂದು ಪ್ರಶ್ನೆ ಏನಿದೆ, ಈ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ. ಇಲ್ಲಿ ಒಟ್ಟಾರೆ 8 ಪ್ರಶ್ನೆಗಳು 1 ಅಂಕದ್ದು. ಮೊದಲ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ S14 = 240, S13 = 237 ಆದಾಗ ಆ ಶ್ರೇಣಿಯ A14ನೇ ಪದವು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ 3 ಅಂತ ಇದೆ. ನಾವು ಕೀ ಆನ್ಸರ್ ಕೂಡ ಅದು ಸಾಲ್ವ್ ಮಾಡಿದಂಥ ಇಲ್ಲಿ ಪ್ರಶ್ನೆಯನ್ನು ಸಾಲ್ವ್ ಮಾಡಿ ಉತ್ತರ ಕೊಟ್ಟಿದ್ದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್ ಒಂದು ಎರಡನೇ ಪ್ರಶ್ನೆ ನೋಡೋಣ. x - 2y = 0 ಮತ್ತು 3x + 4y - 20 = 0 ಸಮೀಕರಣಗಳು. ಸೊ ಎ ಪರಸ್ಪರ ಛೇದಿಸುತ್ತವೆ, ಬಿ ಆಯ್ಕೆಗೊಳ್ಳುತ್ತವೆ, ಸಿ ಸಮಾಂತರವಾಗಿರುತ್ತವೆ, ಡಿ ಪರಸ್ಪರ ಲಂಬವಾಗಿರುತ್ತವೆ ಅಂತ ಎರಡನೇ ಪ್ರಶ್ನೆ. ಸೊ ಎರಡನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ, ಪರಸ್ಪರ ಛೇದಿಸುತ್ತವೆ. ಸೊ ಇಲ್ಲಿ ಅದು ಸಾಲ್ವ್ ಮಾಡಿದಂಥ ಉತ್ತರವನ್ನು ಕೂಡ ನೀವು ನೋಡ್ಕೋಬಹುದು. ಓಕೆ, ನೆಕ್ಸ್ಟ್ ನಾವು ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಮಾತ್ರ ನೋಡ್ತಾ ಹೋಗೋಣ. ಓಕೆ, ಮೂರನೇ ಪ್ರಶ್ನೆ ಏನಿದೆ, ಬಹುಪದೋಕ್ತಿಯ ನ್ಯೂನ್ಯತೆಗಳ ಒಂದು ಮೊತ್ತ ಕೇಳಿದ್ದಾರೆ. ಅಂದರೆ ಪ್ರೀ ಬ್ರ್ಯಾಕೆಟಲ್ಲಿ x = 2x² - 9x + 10 ಬಹು ಪದೋಕ್ತಿಯ ಶೂನ್ಯತೆಗಳ ಮೊತ್ತ ಅಂತ ಕೇಳ್ತಾ ಇದ್ದಾರೆ. ಸೊ ಮೂರನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ 9/2. ನಾಲ್ಕನೇ ಪ್ರಶ್ನೆ ನಮಗೆ ಟ್ರಯಾಂಗಲ್ಗೆ ಸಂಬಂಧಪಟ್ಟಂತೆ ಇದೆ. ಟ್ರಯಾಂಗಲ್ ABC-ಯಲ್ಲಿ AB ಪ್ಯಾರಲಲ್ D, AD = 6 cm, CD = 4 cm ಮತ್ತು DB = 15 cm ಆದರೆ ಬಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ನಿಮಗೆ ಪ್ರಶ್ನೆ ಇದೆ. ಆಪ್ಷನ್ ಎ 4 cm, ಬಿ 6 cm, ಸಿ 7.5 cm ಆ್ಯಂಡ್ ಡಿ 9 cm ಅಂತ ಇದೆ. ಸೊ ನಾಲ್ಕನೇ ಪ್ರಶ್ನೆ ಇದು ಥೇಲ್ಸ್ನ ಪ್ರಮೇಯ ಪ್ರಕಾರ ನಾವು ಇದನ್ನು ಸಾಲ್ವ್ ಮಾಡಬೇಕು. ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಇಲ್ಲಿ ಬೆಲೆ ಕಂಡುಹಿಡಿದಿದೆ ಬೇಡ. ನೆಕ್ಸ್ಟ್ ನಾವು ಒಂದು ವೃತ್ತದ ವಿಸ್ತೀರ್ಣ 49 π ಚದರಮಾನಗಳು ಆದರೆ ಅದರ ಪರಿಧಿಯು ಎಷ್ಟಾಗಿರುತ್ತೆ ಅಂತ ನಮಗೆ ಪ್ರಶ್ನೆ ಇದೆ, ಆರನೇದ್ದು. ಸೊ ಆರನೇ ಪ್ರಶ್ನೆ ಸಾಲ್ವ್ ಇದೆನಾ? ಓಕೆ, ಇಲ್ಲಿ ಸಾಲ್ವ್ ಇದೆ. ಆಪ್ಷನ್ ಸಿ ಸರಿಯಾದ ಉತ್ತರ ಇದೆ. ಇನ್ನು ಐದನೇ ಪ್ರಶ್ನೆದು ಆಪ್ಷನ್ ಸಿ 9 ಅಂತ ಇದೆ. ಅಂದರೆ ಐದನೇದು ಕೂಡ 9, ಆರನೇದು ಕೂಡ 9 ಅಂತ ಕಾಣ್ತಾ ಇದೆ. ಎಸ್, ಎರಡು ಕೂಡ ಸಿ ಪ್ರಶ್ನೆ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಏಳನೇ ಪ್ರಶ್ನೆ ಓದ್ಕೊಳ್ಳೋಣ. 0 ಕೇಂದ್ರವುಳ್ಳ ವೃತ್ತಕ್ಕೆ ಬಾಹ್ಯ ಬಿಂದು ಏನಿಂದ ಸ್ಪರ್ಶಕವನ್ನು ಎಳೆಯಲಾಗಿದೆ. AB = 24 cm ಮತ್ತು AO = 25 cm ಆದಾಗ ವೃತ್ತದ ತ್ರಿಜ್ಯದ ಉದ್ದವು ಎಷ್ಟು ಸೆಂಟಿಮೀಟರ್ ಆಗಿರುತ್ತೆ ಅಂತ ಒಂದು 7th ಪ್ರಶ್ನೆ ಇದೆ. ಸೊ ಆನ್ಸರ್ ಎ 7 cm. ನೆಕ್ಸ್ಟ್ 8ನೇ ಪ್ರಶ್ನೆ, ಒಂದು ಶಂಕುವಿನ ಭಿನ್ನಕದ ಆಕಾರದಲ್ಲಿರುವ ಬೆಲ್ಲವನ್ನು ಕರಗಿಸಿ ಅದನ್ನು ಸಂಪೂರ್ಣವಾಗಿ ಒಂದು ಸಿಲಿಂಡರ್ ಆಕಾರಕ್ಕೆ ಪರಿವರ್ತಿಸಲಾಗಿದೆ. ಹಾಗಾದರೆ ಸಿಲಿಂಡರದ ಘನಫಲವು ಡ್ಯಾಶ್. ಸೊ ಎ ಶಂಕುವಿನ ಭಿನ್ನಕದ ಘನಫಲದ 3ರಷ್ಟು ಇರುತ್ತದೆ, ಬಿ ಶಂಕುವಿನ ಭಿನ್ನಕದ ಘನಫಲದ 2ರಷ್ಟು ಇರುತ್ತದೆ, ಸಿ ಶಂಕುವಿನ ಭಿನ್ನಕದ ಘನಫಲದ ಅರ್ಧದಷ್ಟು ಇರುತ್ತದೆ, ಡಿ ಶಂಕುವಿನ ಭಿನ್ನಕದ ಘನಫಲಕ್ಕೆ ಸಮನಾಗಿರುತ್ತದೆ ಅಂತ ಪ್ರಶ್ನೆ. ಸೊ 8ನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಇದೆ. ಅಂದರೆ ಶಂಕುವಿನ ಭಿನ್ನಕದ ಘನಫಲತೆ ಸಮನಾಗಿರುತ್ತದೆ.
ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ನಿಮಗೆ ಈಗ ಮೇನ್ ಕ್ವೆಶನ್ ಬರೋ ಸೆಕೆಂಡ್ ಸ್ಟಾರ್ಟ್ ಆಯಿತು. ಇಲ್ಲಿ ನಮಗೆ 1 ಅಂಕದ 8 ಪ್ರಶ್ನೆಗಳಿರುತ್ತೆ. ಬಟ್ ಇದಕ್ಕೆ ಯಾವುದೇ ಆಪ್ಷನ್ಗಳು ಇರೋದಿಲ್ಲ. ನೀವು ನೇರವಾಗಿ ಆನ್ಸರ್ಗಳನ್ನು ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ನೀವು ಉತ್ತರವನ್ನು ಕಂಡುಹಿಡಬೇಕಾಗಿರುತ್ತೆ. ಸೊ ಇಲ್ಲಿ ಮೊದಲನೇ ಒಂದು 9ನೇ ಪ್ರಶ್ನೆ ಏನಿದೆ, 13/125 ದೀರ್ಘ ಭಾಗಾಕಾರ ಕ್ರಿಯೆಯನ್ನು ಮಾಡದೆ ದಶಮಾಂಶ ವಿಸ್ತರಣೆಯನ್ನು ಬರೆಯಿರಿ ಅಂತ ಪ್ರಶ್ನೆ ಇದೆ. ಸೊ 9ನೇ ಪ್ರಶ್ನೆ ಉತ್ತರ ಎಲ್ಲಿದೆ? ಇಲ್ಲಿದೆ ನೋಡಿ. 13/125 = 13. ನಮಗಿಲ್ಲಿ ಉತ್ತರ ಎಷ್ಟಿದೆ ಅಂದರೆ 0.104 ಅಂತ ಉತ್ತರ ಇದೆ. ಸೊ ನೀವು ಸಾಲ್ವ್ ಮಾಡಿದಂಥ ಆನ್ಸರನ್ನು ನೋಡ್ಕೋಬೋದು. ಆದ ನಂತರ ನಮಗೆ ಇಲ್ಲಿ ಒಂದು ಏನಿದೆ, ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡ್ತಕ್ಕಂಥ ಒಂದು ಚಿತ್ರವನ್ನು ಕೂಡ ಕೊಟ್ಟಿದ್ದಾರೆ. ನಕ್ಷೆ ಮೂಲಕ ನಾವು ಕಂಡುಹಿಡಬೇಕು. 10ನೇ ಪ್ರಶ್ನೆಯ ಸರಿಯಾದ ಉತ್ತರ ಏನಿದೆ, ಶೂನ್ಯತೆಗಳ ಸಂಖ್ಯೆ 0 ಅಂತ ಇದೆ. ಓಕೆ, ಆಮೇಲೆ 11, 12, 12ನೇ ಪ್ರಶ್ನೆ ಮತ್ತು ಇಲ್ಲಿ ಟ್ರಯಾಂಗಲ್ಗೆ ಸಂಬಂಧಪಟ್ಟಂತೆ 12ನೇ ಪ್ರಶ್ನೆ ಏನಿದೆ ನೋಡಿ. 11ನೇ ಪ್ರಶ್ನೆ ಕಾಸ್ ಇದೆ. ಕಾಸ್ ಥೀಟಾ = 1/2. ಆದರೆ ಥೀಟಾದ ಬೆಲೆ ಎಷ್ಟು ಅಂತ ಇದೆ. 11ನೇ ಪ್ರಶ್ನೆ ಸಾಲ್ವ್ ಇದೆನಾ ಅಂತ ನೋಡ್ಕೊಂಬರೋಣ. ಎಸ್, ಸಾಲ್ವ್ ಇದೆ. ಇಲ್ಲಿ ಎಷ್ಟಿದೆ? 60 ಡಿಗ್ರಿ ಅಂತ ಒಂದು ಉತ್ತರವನ್ನು ನಾವು ಕಾಣ್ತಾ ಇದ್ವಿ. 12ನೇ ಪ್ರಶ್ನೆ, ಸುರೇಶನ ಮೂಲ ಸ್ಥಾನದಿಂದ ಶಾಲೆಗೆ ಇರುವ ಸ್ಥಾನ 16 - 12 ಇರುವ ದೂರ ಕಂಡು ಹಿಡಿಯಿರಿ ಅಂತ ಇದೆ. ಸೊ 12ನೇ ಪ್ರಶ್ನೆ ಸಾಲ್ವ್ ಆಗಿದೆ. ಇಲ್ಲಿ 20 ಮಾನಗಳು ಅಂತ ಸರಿಯಾದ ಉತ್ತರವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಟ್ರಯಾಂಗಲ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ. 13ನೇದು ಅಂದರೆ ಇಲ್ಲಿ 4:9 ಆದರೆ ಅವುಗಳ ವಿಸ್ತೀರ್ಣ ಅನುಪಾತ ಕಂಡುಹಿಡಿಯೋದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ. 13ನೇ ಪ್ರಶ್ನೆ ಉತ್ತರ ಇಲ್ಲಿ ಇರಬಹುದು, ಮೇ ಬಿ ಇಲ್ಲಿದೆ 13ನೇ ಪ್ರಶ್ನೆ ಉತ್ತರ. ಆಮೇಲೆ 14ನೇ ಪ್ರಶ್ನೆ, ಒಂದು ವೃತ್ತದ ಸುತ್ತಳತೆಯು ಅದರ ವಿಸ್ತೀರ್ಣಕ್ಕೆ ಸಾಂಖ್ಯಿಕವಾಗಿ ಸಮವಾಗಿದ್ದರೆ ಆ ವೃತ್ತದ ತ್ರಿಜ್ಯ ಕಂಡುಹಿಡಿಯಿರಿ ಅಂತ 14ನೇ ಪ್ರಶ್ನೆ ಇದೆ. ಇಲ್ಲಿ ಉತ್ತರ 2 ಮಾನಗಳು ಅಂತ ನೋಡ್ತಿದ್ದೀವಿ. ಸೊ 15ನೇ ಪ್ರಶ್ನೆ, 2 ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುವಾಗ ವರ್ಗ ಸಮೀಕರಣದ ಶೋಧಕದ ಬೆಲೆಯು ಎಷ್ಟು ಅಂತ 15ನೇ ಪ್ರಶ್ನೆ. ಸೊ 2 ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುವಾಗ ವರ್ಗ ಸಮೀಕರಣದ ಶೋಧಕದ ಬೆಲೆ ಟ್ರಯಾಂಗಲ್ > 0 ಅಂತ ಇದೆ. ಓಕೆ, ನೆಕ್ಸ್ಟು ಶಂಕುವಿನ ಒಂದು ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಕೇಳ್ತಾ ಇದ್ದಾರೆ 16ನೇದು. ಸೊ 16ನೇ ಪ್ರಶ್ನೆಯ ಸೂತ್ರ ಇಲ್ಲಿ ನಾವು ಕಾಣ್ತಾ ಇದ್ವಿ, ನೋಡ್ಬೋದು. ಓಕೆ, ಮುಂದಿನ ಪ್ರಶ್ನೆ ಬೇಗ ಹೋಗೋಣ, ಯಾಕಂದರೆ 80 ಅಂಕದ ಪ್ರಶ್ನೆ ಪತ್ರಿಕೆ ಇದೆ. ಓಕೆ, ಈಗ ಮೇನ್ ಕ್ವೆಶನ್ 3rd ಸ್ಟಾರ್ಟ್ ಆಯಿತು. ಇಲ್ಲಿ 2 ಅಂಕದ 8 ಪ್ರಶ್ನೆಗಳಿವೆ. ಒಟ್ಟಾರೆ 16 ಅಂಕವನ್ನು ಈ ಒಂದು ಭಾಗದಿಂದ ನಾವು ಪಡ್ಕೊತೀವಿ. ಬಿಡಿಸಿರಿ ಅಂತ 2x + y = 11, y + x = 8 ಇದನ್ನು ಸಾಲ್ವ್ ಮಾಡಬೇಕು ಅಂತ ಪ್ರಶ್ನೆ ಇದೆ. ಸೊ 17ನೇ ಪ್ರಶ್ನೆ ಉತ್ತರ y = 5. ಸೊ ಇಲ್ಲಿ ಸಾಲ್ವ್ ಮಾಡಿದಂಥ ಹಂತಗಳನ್ನು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಅದಾದ ನಂತರ 18ನೇದು, 5 ವರ್ಷಗಳ ಬಳಿಕ ಜೇಕಬ್ರವರ ವಯಸ್ಸು ಅವರ ಮಗನ ವಯಸ್ಸಿನ 3ರಷ್ಟಾಗಿರುತ್ತದೆ. 5 ವರ್ಷಗಳ ಹಿಂದೆ ಜೇಕಬ್ರ ಒಂದು ವಯಸ್ಸು ಅವರ ಮಗನ ವಯಸ್ಸಿನ 7ರಷ್ಟಿತ್ತು. ಅವರಿಬ್ಬರ ಈಗಿನ ವಯಸ್ಸು ಎಷ್ಟು ಅಂತ ಪ್ರಶ್ನೆ ಇದೆ. 18ನೇ ಪ್ರಶ್ನೆ. ಇಲ್ಲಿ ನಾವು ತುಂಬ ದೊಡ್ಡದಾಗಿ ಒಂದು ಉತ್ತರವನ್ನು ಸಾಲ್ವ್ ಮಾಡಿದ್ದೀವಿ. ನಾನು ನೇರವಾಗಿ ಆನ್ಸರನ್ನು ಹೇಳ್ತಾ ಹೋಗ್ತೀನಿ. ಜೇಕಬ್ರವರ ಈಗಿನ ವಯಸ್ಸು 40 ವರ್ಷಗಳು ಮತ್ತು ಅವರ ಮಗನ ವಯಸ್ಸು 10 ವರ್ಷ. 19ನೇ ಪ್ರಶ್ನೆ, 5, 8, 11 ಸಮಾಂತರ ಶ್ರೇಣಿಯ 20ನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಸೊ 19ನೇ ಪ್ರಶ್ನೆ ಉತ್ತರ ಇಲ್ಲಿ ಸೂತ್ರವನ್ನು ನೋಡ್ಕೋಬೋದು. ನೀವು ಸೂತ್ರವನ್ನು ನೋಡಿಕೊಂಡು ಯಾವ ಥರ ಸಾಲ್ವ್ ಮಾಡಿದಂಥ ಹಂತಗಳನ್ನು ನೋಡ್ಕೊಳ್ಳಿ. ಕೊನೆಯ ಒಂದು ಉತ್ತರ 670 ಅಂತ ನೇರವಾಗಿ ಹೇಳ್ತಾ ಇದ್ವಿ. ಓಕೆ, ನೆಕ್ಸ್ಟ್ ನಾವು ಈ ಪ್ರಶ್ನೆಯನ್ನು ಬಿಡೋಣ. ನೇರವಾಗಿ ನಾವು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮೇನ್ ಕ್ವೆಶನ್ ನಂಬರ್ 4 ಏನಿದೆ, 3 ಅಂಕದ ಪ್ರಶ್ನೆಗಳು ಸ್ಟಾರ್ಟ್ ಆಗುತ್ತೆ. ಇದು ಒಟ್ಟಾರೆ 9 ಪ್ರಶ್ನೆಗಳಿರುತ್ತೆ, 27 ಅಂಕ. ಇಲ್ಲಿ ಕೂಡ ನಿಮಗೆ ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿ ಉಪಯೋಗಿಸಿ 306 ಮತ್ತು 657 ಮಸಾ ಕಂಡುಹಿಡಿತಕ್ಕಂಥ ಒಂದು ಪ್ರಶ್ನೆ ಇದೆ ಆಪ್ಷನ್ ಆಗಿ, ಅಥವಾ ಅಭಾಗಲಬ್ಧ ಸಂಖ್ಯೆ ಕಂಡುಹಿಡಿದು 2 ಕೂಡ ಇಲ್ಲಿ ನಿಮಗೆ ಆಪ್ಷನ್ ಆಗಿರುತ್ತೆ. ಸೊ ಯಾವುದೂ ಕೂಡ 25ನೇ ಪ್ರಶ್ನೆ ಈಗಾಗಲೇ ಸಾಲ್ವ್ ಆಗಿರ್ಬೋದು. ನೋಡೋಣ. 23, 24, 25 ಕಂಪ್ಲೀಟಾಗಿ ಸಾಲ್ವ್ ಮಾಡಿದೆ. ಸೊ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ನಮಗೆ ಒಂದು ದತ್ತಾಂಶಗಳ ಮಧ್ಯಾಂಕವನ್ನು ಕಂಡುಹಿಡಿಯೋ ಒಂದು ಪ್ರಶ್ನೆ ಇದೆ. ಬಹುಲಕ ಕಂಡುಹಿಡಿತಕ್ಕಂಥ ಒಂದು ಪ್ರಶ್ನೆ, ಅಧಿಕ ಇರುವ ವಿಧಾನದ ಓಜಿಯು ರಚನೆ ಮಾಡ್ತಕ್ಕಂಥ ಒಂದು ಪ್ರಶ್ನೆ ಕೂಡ ತಮಗಿದೆ.
ಆಮೇಲೆ ಇಲ್ಲಿ ಟ್ರಯಾಂಗಲ್ಗೆ ಸಂಬಂಧಪಟ್ಟಂತೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಮೇನ್ ಕ್ವೆಶ್ಚನ್ ನಂಬರ್ 5 ಇಲ್ಲಿ 4 ಅಂಕದ ಪ್ರಶ್ನೆಗಳು ಇರುತ್ತೆ. 4 ಅಂಕದ ಪ್ರಶ್ನೆಗಳಲ್ಲಿ ಇಲ್ಲಿ ಕೂಡ ನಿಮಗೆ ಒಂದು ಆಪ್ಷನ್ ಇರುತ್ತೆ. ಮೊದಲನೇ ಒಂದು ಪ್ರಶ್ನೆಗೆ ಅಂದರೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ 4 ಪದಗಳ ಮೊತ್ತ 10, 1ನೇ ಮತ್ತು 4ನೇ ಪದಗಳ ಗುಣಲಬ್ಧವು 2ನೇ ಮತ್ತು 3ನೇ ಪದಗಳ ಗುಣಲಬ್ಧದ 10ರಷ್ಟಿದ್ದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಸೊ 34ನೇ ಪ್ರಶ್ನೆ ಕೂಡ ಸಾಲ್ವ್ ಆಗಿರಬಹುದು ಅಂದ್ಕೋತೀನಿ, ಯಾಕಂದರೆ ಕಂಪ್ಲೀಟಾಗಿ ಇಲ್ಲೆಲ್ಲವೂ ಸಾಲ್ವ್ ಮಾಡಿದಂಥ ಒಂದು ಕೀ ಆನ್ಸರನ್ನು ನೋಡ್ತಾ ಇದ್ವಿ. ಸೊ ಇಲ್ಲಿದೆ 34ನೇ ಪ್ರಶ್ನೆಯನ್ನು. ಸೊ ನೋಡಿ, ನೀವು ಡೌನ್ ಮಾಡಿಕೊಂಡು ಇವುಗಳನ್ನು ಹಂತವಾಗಿ ಸಾಲ್ವ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ಬೋದು. ಇಲ್ಲಿ ಆಪ್ಷನ್ ಆಗಿ ನಿಮ್ಗೆ ಏನಿದೆ ಅಂದರೆ ಒಂದು ಸಮಾಂತರ ಶ್ರೇಣಿಯ 3 ಪದಗಳ ಮೊತ್ತ 15 ಮತ್ತು ಅಂತ್ಯ ಪದಗಳ ವರ್ಗಗಳ ಮೊತ್ತ 58 ಆದರೆ ಆ ಪದಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಅದಾದ ನಂತರ ವಿಮಾನ ಹಾರುತ್ತಿದೆ ಎಂದು ಕಂಡುಹಿಡಿಯುವ ವಿಮಾನ ಹಾರುವಂಥ ಪ್ರಶ್ನೆ ಇದೆ. 37ನೇ ಪ್ರಶ್ನೆಯಲ್ಲಿ ಏನಿದೆ, ಮರದಿಂದ ಮಾಡಿದ ಒಂದು ಸಿಲಿಂಡರ್ನ ಒಂದು ಬದಿಯಲ್ಲಿ ವೃತ್ತಾಕಾರದ ಅರ್ಧಗೋಳವನ್ನು ಹಾಗೂ ಮತ್ತೊಂದು ಬದಿಯಲ್ಲಿ ಶಂಕುವಿನ ಆಕಾರದಲ್ಲಿ ಚಿತ್ರದಲ್ಲಿ ತೋರಿಸಿದಂತೆ ಒಂದು ವಸ್ತುವನ್ನು ತಯಾರಿಸಿದೆ. ಸಿಲಿಂಡರಿನ ಎತ್ತರ 40 ಸೆಂಟಿಮೀಟರ್ ಹಾಗೂ ತ್ರಿಜ್ಯ 7 ಸೆಂಟಿಮೀಟರ್ ಆಗಿದೆ ಮತ್ತು ಶಂಕುವಿನ ಎತ್ತರ 24 ಸೆಂಟಿಮೀಟರ್ ಆಗಿದ್ದರೆ ಆ ವಸ್ತುವಿನ ಘನಫಲವನ್ನು ಕಂಡುಹಿಡಿತಕ್ಕಂಥ ಒಂದು ಪ್ರಶ್ನೆ ಇದೆ 37ನೇದು. ಸೊ ಆನ್ಸರ್ ಇದೇನಾ ಅಂತ ಒಂದು ಬಾರಿ ಚೆಕ್ ಮಾಡ್ಕೊಳ್ಳೋಣ. ಓಕೆ, 37ನೇ ಪ್ರಶ್ನೆ ಉತ್ತರವನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಹಂತಗಳನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾವ ಒಂದು ಫಾರ್ಮುಲಾನ ಹಾಕಿ ಇದನ್ನು ಸಾಲ್ವ್ ಮಾಡಿದೆ ಅಂತ ಕೂಡ ನೀವು ನೋಡ್ತಾ ಹೋಗಿ. ಸೊ 37 ಆದ ನಂತರ ಇನ್ನೊಂದು ಮೇನ್ ಕ್ವೆಶ್ಚನ್ ನಂಬರ್ ಲಾಸ್ಟ್ ಇದೆ. ಮೇನ್ ಕ್ವೆಶ್ಚನ್ ನಂಬರ್ 6 ಇದು 5 ಅಂಕದ ಒಂದು ಪ್ರಶ್ನೆಯಾಗಿ ನಿಮಗೆ ಕೇಳಿದ್ದು ಪೈಥಾಗೊರಸ್ನ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ. ಸೊ ಇಲ್ಲಿ ಪೈಥಾಗೊರಸ್ನ ಪ್ರಮೇಯವನ್ನು ಹಾಕಿ ಇಲ್ಲಿ ಕಂಪ್ಲೀಟಾಗಿ ಸಾಲ್ವ್ ಮಾಡಿದಂಥ ಉತ್ತರವನ್ನು ಕೂಡ ಇಲ್ಲಿದೆ. ಸೊ ಒಟ್ಟಾರೆ ನೀವು ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರನ್ನು ಡೌನ್ಲೋಡ್ ಮಾಡ್ತಕ್ಕಂಥ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.